ವಿವಾಹಕ್ಕೆ ಅಗತ್ಯವಾದ ಹಣ ಇಲ್ಲದೆ ಮನೆಯಿಂದ ನಾಪತ್ತೆಯಾಗಿದ್ದ ಯುವಕನನ್ನ ಭಟ್ಕಳ ನಗರ ಠಾಣಾ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮದುವೆಗೆ ಅಗತ್ಯ ಹಣವಿಲ್ಲದೆ ಮನೆಯಿಂದ ನಾಪತ್ತೆಯಾಗಿದ್ದ ಯುವಕನನ್ನು ಭಟ್ಕಳ ನಗರ ಠಾಣಾ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪಕ್ ಎಂಎನ್ ಅವರು ಮಾಧ್ಯಮಗಳಿಗೆ ಸೋಮವಾರ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ನಿವಾಸಿ ಜಾಕೀರ್ ಎಂಬ ಯುವಕ ಕಳೆದ ಅಕ್ಟೋಬರ್ 18ರಂದು ಭಟ್ಕಳದಿಂದ ನಾಪತ್ತೆಯಾಗಿದ್ದ. ಈ ಕುರಿತು ಕುಟುಂಬಸ್ಥರು ಭಟ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಎಂದು ತಿಳಿಸಿದ್ದಾರೆ. ಜಾಕೀರ್ 5 ವರ್ಷಗಳ ಕಾಲ ಹೊರ ರಾಷ್ಟ್ರಗಳಲ್ಲಿ ಕೆಲಸ ಮಾಡಿದ್ದು ಇತ್ತೀಚೆಗೆ ಸ್ವದೇಶಕ್ಕೆ ಮರಳಿದ್ರು. ವಿದೇಶದಿಂದ ಬಂದ ತಕ್ಷಣ ಮನೆಯವರು ಅವರ ಮದುವೆ ಮಾಡಲು ಮುಂದಾಗಿದ್ರು. ಜಾಕೀರ್ ಬಳಿ ಹಣ ಉಳಿತಾಯವಾಗಿದೆ ಎಂಬ ನಂಬಿಕೆಯಲ್ಲಿ ಬಂಗಾರ ಖರೀದಿಗೂ ತಯಾರಿ ನಡೆಸಿದ್ರು. ಆದರೆ ವಿದೇಶದಲ್ಲಿ ಕೆಲಸ ಮಾಡಿದ ಅವಧಿಯಲ್ಲಿ ಜಾಕೀರ್ ಹಣ ಉಳಿತಾಯ ಮಾಡಿರಲಿಲ್ಲ. ಬಂಗಾರ ಖರೀದಿಸಲು ಹಾಗೂ ಮದುವೆಗೆ ಬೇಕಾದ ಹಣ ಇಲ್ಲ ಎಂಬ ಕಾರಣಕ್ಕೆ ಯಾರಿಗೂ ತಿಳಿಸದೆ ನಾಪತ್ತೆಯಾಗಿದ್ದ. ನಾಪತ್ತೆಯಾದ ನಂತರ ಜಾಕೀರ್ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಕುಟುಂಬಸ್ಥರಿಗೆ ಯಾವುದೇ ಸಂಪರ್ಕ ಸಾಧ್ಯವಾಗಿರಲಿಲ್ಲ. ದೂರು ದಾಖಲಾದ ಬಳಿಕ ಭಟ್ಕಳ ನಗರ ಠಾಣೆಯ ಪಿಎಸ್ಐ ನವೀನ್ ಅವರ ನೇತೃತ್ವದಲ್ಲಿ ತನಿಖೆ ಕೈಗೊಳ್ಳಲಾಯಿತು. ತನಿಖೆಯ ವೇಳೆ ಜಾಕೀರ್ ತುಮಕೂರು ಜಿಲ್ಲೆಯಲ್ಲಿ ಇರುವುದನ್ನು ಪತ್ತೆ ಹಚ್ಚಿ ಪೊಲೀಸರು ಅವರನ್ನು ಸುರಕ್ಷಿತವಾಗಿ ಪತ್ತೆ ಮಾಡಿದ್ದಾರೆ. ನಾಪತ್ತೆಯಾಗಿದ್ದ ಯುವಕ ಪತ್ತೆಯಾದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಪ್ರಕರಣದ ಕುರಿತು ಭಟ್ಕಳ ನಗರ ಠಾಣೆ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದು 18ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಶ್ರೀ ಗಪೂರ ಬೇಗ್ ಅನ್ನೋರು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂದರೆ ಅವ್ರದ್ದು ತಮ್ಮ ಜಾಕೀರ್ ಬೇಗ್ ಅನ್ನೋರು ಕಾಣೆಯಾಗಿದ್ದಾರೆ ಅಂತ. ಇವರು ಜಾಕೀರ್ ಬೇಗ್ ಅವರು ಮಸ್ಕಟಲ್ಲಿ ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾಯಿದ್ರು. ಇದಾದಮೇಲೆ ಇಲ್ಲಿ ಅವ್ರಿಗೆ ಮದುವೆ ಫಿಕ್ಸ್ ಆಗಿರುತ್ತೆ. ಮದುವೆ ಫಿಕ್ಸ್ ಆಗಿದ್ದ ಸಮಯದಲ್ಲಿ ಅವರು ಭಟ್ಕಳಗೆ ವಿಸಿಟ್ ಮಾಡಿರ್ತಾರೆ ಅವ್ರದ್ದು ರಿಲೇಟಿವ್ಸ್ ಜೊತೆಗೆ. ಅದಾದಮೇಲೆ ಅಲ್ಲಿಂದ ಕಾಣೆಯಾಗಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ನೀಡಿದರು. ಇದ್ರ ಬಗ್ಗೆ ನಾವು ಭಟ್ಕಳ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಎಂಟೈರ್ ಟೀಮ್ ಅವರು ಅದ್ರ ಬಗ್ಗೆ ತನಿಖೆ ಮಾಡಿದ್ದಲ್ಲಿ ಇವರು ಕಾಣಿಗೆ ಆಗಿದವರು ಜಾಕೀರ್ ಬೇಗ್ ಅವರು ತುಮಕೂರಲ್ಲಿ ಪತ್ತೆ ಆಗ್ತಾರೆ. ತುಮಕೂರಲ್ಲಿ ಅವರು ಒಂದು ಫುಡ್ ಪಾರ್ಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ವಿಚಾರಣೆ ಮಾಡಿದ್ದಲ್ಲಿ ನಮ್ಗೆ ಏನು ತಿಳಿದು ಬಂದಿದೆ ಅಂದರೆ ಜಾಕೀರ್ ಬೇಗ್ ಅವರು ಅಲ್ಲಿ ಹೊರದೇಶದಿಂದ ಅವ್ರ ಮನೇಲಿ ತಿಳ್ಕೊಂಡಿರ್ತಾರೆ. ಏನಂದರೆ ಇವ್ರದ್ದು ಸೇವಿಂಗ್ಸ್ ಅಮೌಂಟ್ ಇರುತ್ತೆ, ಅದರಿಂದ ಇಲ್ಲಿ ಮದುವೆ ಮಾಡಿಸ್ಬೋದು ಅಂತ ಕಾರಣದಲ್ಲಿ ಅವ್ರಿಗೆ ಚಿನ್ನಾಭರಣ ಖರೀದಿ ಮಾಡೋದಕ್ಕೋಸ್ಕರ ಭಟ್ಕಳಕ್ಕೆ ಬಂದಿರೋ ಸಮಯದಲ್ಲಿ ಅವ್ರಿಗೆ ಆ ಸೇವಿಂಗ್ಸ್ ಅಮೌಂಟ್ ಇಲ್ದಿರೋದ್ರಿಂದ ಇವರು ಜಾಕೀರ್ ಬೇಗ್ ಅವರು ತಮ್ಮ ಮನೆಗೆ ತಿಳಿಸೋಕ್ಕಾಗದಿರೋ ಕಾರಣದಲ್ಲಿ ಅವರು ಅಲ್ಲಿಂದ ಅವ್ರ ರಿಲೇಟಿವ್ಸ್ಗೆ ಸಂಬಂಧಿಕರಲ್ಲಿ ಬಂದಿರೋರ ಜೊತೆಗೆ ಹೇಳದಿರೆ ಅವರು ಅಲ್ಲಿಂದ ಬೇರೆ ಕಡೆ ಹೋಗಿ ಅವ್ರದ್ದು ಮೊಬೈಲ್ ಕೂಡ ಮಾರಾಟ ಮಾಡಿಬಿಟ್ಟು ಕೊನೆಗೆ ಅಲ್ಲಿ ಫುಡ್ ಪಾರ್ಕಲ್ಲಿ ಕೆಲಸಕ್ಕೆ ಸೇರುತ್ತಾರೆ. ಇವಾಗ ಅವರು ಪತ್ತೆ ಆಗಿದ್ದಾರೆ. ಇವಾಗ ಪತ್ತೆ ಆಗಿ ಅವರ ಫ್ಯಾಮಿಲಿಯವ್ರಿಗೆ ನಾವು ಈ ಮಾಹಿತಿಯನ್ನು ಕೂಡ ತಿಳಿಸಿದ್ದೀವಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.